ಇಸ್ಪೀಟ್ ಆಡುವಾಗ ಖಾಕಿ ದಾಳಿ ತಪ್ಪಿಸಿಕೊಳ್ಳೋಕೆ ಹೋಗಿ 5 ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆ ಕೊಲ್ಹಾರದ ಕೃಷ್ಣಾ ನದಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟ್ ಆಡುವಾಗ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ನದಿಯಲ್ಲಿ ತೆಪ್ಪದ ಮೂಲಕ ಎಸ್ಕೇಪ್ ಆಗುವಾಗ ತೆಪ್ಪ ಮಗುಚಿ ಬಿದ್ದಿದೆ. 5 ನೀರು ಪಾಲಾಗಿದ್ದಾರೆ, 2 ಪಾರಾಗಿದ್ದಾರೆ. ಒಬ್ಬನ ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಸಂಜೆ 4 ಗಂಟೆಗೆ ನಡೆದಂತ ದುರಂತ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಕೆ ಆಗಿದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ವಿಜಯಪುರ ಎಸ್ಪಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ಪೀಟ್ ಆಡ್ತಾ ಇದ್ರು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ರೇಡ್ ಮಾಡುವುದಕ್ಕೆ ಅಂತ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆ ಕೊಲ್ಹಾರದ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣಾ ನದಿ ತಟದಲ್ಲಿ ಇಸ್ಪೀಟ್ ಆಡುವಾಗ ಪೊಲೀಸರು ಏಕಾಏಕಿಯಾಗಿ ಬಂದಂತ ಹಿನ್ನೆಲೆಯಲ್ಲಿ ನದಿಯಲ್ಲಿ ತೆಪ್ಪದ ಮೂಲಕ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತೆಪ್ಪ ಮಗುಚಿ ಬಿದ್ದುಬಿಟ್ಟಿದೆ. ಈ ವೇಳೆ 5 ನೀರು ಪಾಲಾಗಿದ್ದಾರೆ, 2 ಪಾರಾಗಿದ್ರೆ ಓರ್ವನ ಮೃತದೇಹ ಪತ್ತೆ ಆಗಿದೆ. ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಒಂದು ತೆಪ್ಪದಲ್ಲಿ 8 ಜನ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ 5 ಸಾವನ್ನಪ್ಪಿದ್ದಾರೆ, ಇನ್ನು 2 ಪಾರಾಗಿದ್ದಾರೆ ಮತ್ತು ಓರ್ವನ ಮೃತದೇಹ ಕೂಡ ಪತ್ತೆ ಆಗಿದೆ. ಇನ್ನುಳಿದಂತ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇವರೆಲ್ಲರೂ ನದಿಯ ತಟದಲ್ಲಿ ಇಸ್ಪೀಟ್ ಆಡ್ಕೊಂಡು ಕೂತಿದ್ರು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಪೊಲೀಸರು ಇವರನ್ನ ಹಿಡಿಯುವುದಕ್ಕೆ ಅಂತ ಹೋದಾಗ ಎಸ್ಕೇಪ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೋಣಿಯಲ್ಲಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ದೋಣಿ ಮಗಚಿ ಬಿದ್ದಿದೆ. ಆಗ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಒಂದು ತೆಪ್ಪದಲ್ಲಿ 8 ಜನ ಹೋಗಿರೋದಾರೆ. ಅದು ವೆಯ್ಟ್ ಜಾಸ್ತಿ ಆಯಿತು ಅಥವಾ ಏನಾದರೂ ಸಮಸ್ಯೆ ಆಯಿತು ಗೊತ್ತಿಲ್ಲ. ಆ ತೆಪ್ಪ ಅರ್ಧಕ್ಕೆ ಹೋಗ್ತಾ ಇದ್ದ ಹಾಗೇನೆ ಮಗಚಿ ಬಿದ್ದಿದೆ. ಇದರಲ್ಲಿ 5 ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 2 ಸೇಫ್ ಆಗಿದ್ದಾರೆ. ಇನ್ನು 1 ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕ್ಷಮಿಸಿ, 1 ಮೃತದೇಹ ಪತ್ತೆ ಆಗಿದೆ. ಇನ್ನುಳಿದಂಥ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ತೆಪ್ಪದಲ್ಲಿ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ನಿನ್ನೆ ಸಂಜೆ 4 ಗಂಟೆಗೆ ಈ ಒಂದು ದುರಂತ ಸಂಭವಿಸಿದೆ. ಇನ್ನೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಕತ್ತಲಾದಂಥ ಹಿನ್ನೆಲೆಯಲ್ಲಿ ಬೆಳಕು ಇರಲಿಲ್ಲ, ಕಾರ್ಯಾಚರಣೆ ನಡೆಸೋದು ಕಷ್ಟ ಆಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಕಾರ್ಯಾಚರಣೆಯನ್ನು ಪುನರಾರಂಭ ಮಾಡಿದ್ದಾರೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ವಿಜಯಪುರ ಎಸ್ಪಿ ಕೂಡ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನಾಗಿದೆ ಏನು ಅಂತ. 2 ಸೇಫ್ ಆಗಿದ್ರಲ್ಲ, ಅವರನ್ನು ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈ ಅವಘಡ ಹೇಗಾಯಿತು? ಸದ್ಯಕ್ಕೆ ಮೃತದೇಹಗಳ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರಮುಖವಾಗಿ ಅಂದರ್ಬಾರ್ ಇಸ್ಪೀಟ್ ಆಡುವಂತ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ತಪ್ಪಿಸಿಕೊಳ್ಳೋದಕ್ಕಾಗಿ 8 ಜನ ಏನಿದ್ದಾರೆ ಕೃಷ್ಣಾ ನದಿಯ ತಡದಲ್ಲಿದ್ದಂತ ದಡದಲ್ಲಿ ಇಸ್ಪೀಟ್ ಆಡುವಂತ ಸಂದರ್ಭದಲ್ಲಿ ಪೊಲೀಸ್ ದಾಳಿ ನಡೆಸುತ್ತಾರೆ. ಆಗ ಪೊಲೀಸರು ತಪ್ಪಿಸಿಕೊಳ್ಳುವಂತ ಕಾರಣಕ್ಕಾಗಿ ಇವರು ನದಿಯಲ್ಲಿದ್ದಂತ ತೆಪ್ಪದ ಮೂಲಕ ಎಸ್ಕೇಪ್ ಆಗೋದಕ್ಕೆ
ಮುಂದಾಗ್ತಾರೆ. ಆಗ ಒಂದು ನದಿ ಏನು ಒಂದು 8 ಜನ ಕುಳಿತು ಹೋಗುವಂತ ಏನು ತೆಪ್ಪ ಇದೆ, ತೆಪ್ಪ ನದಿಯಲ್ಲಿ ಮುಗಿಸಿ ಬೀಳುತ್ತೆ. 8 ಜನರಲ್ಲಿ ಇಬ್ಬರು ಏನಂದ್ರೆ ಈಗಾಗಲೇ ಏನು ಇದ್ರಲ್ಲಿ ಪಾರಾಗಿರ್ತಕ್ಕಂಥದ್ದು. ಉಳಿದ 6 ಜನರು ಈಗಾಗಲೇ ಕೃಷ್ಣಾ ನದಿಯ ನೀರು ಪಾಲಾಗಿದ್ದಾರೆ. ನಿನ್ನೆ ಅಷ್ಟೇ ಓರ್ವನ ಮೃತದೇಹ ಪತ್ತೆಯಾಗಿತ್ತು. ಜೊತೆಗೆ ಇವತ್ತು ಕೂಡ ಒಂದು ಓರ್ವನ ಮೃತದೇಹ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆಯ ಕೋಲಾರ್ ಸೇತುವೆ ಬಳಿ ಒಂದು ತೆಪ್ಪದ ದುರಂತ ಆಗಿದೆ. ಇದು ಆಲಿಮಟ್ಟಿ ಜಲಾಶಯದ ಏನು ಕೃಷ್ಣಾ ನದಿಗೆ ಹಿನ್ನೀರಿನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ನಿನ್ನೆ ಅಷ್ಟೇ ಪ್ರಮುಖವಾಗಿ ವಿಜಯಪುರ SP ಸೇರಿದಂತೆ SDRF ಮತ್ತು ಸ್ಥಳೀಯ ರಕ್ಷಣಾ ಕಾರ್ಯಾಚರಣೆ ತಂಡಗಳಾಗಿರ್ಬೋದು ಮತ್ತು ಏನು ಮೀನುಗಾರರಾಗಿರ್ಬೋದು ಅವರ ನೆರವಿನಿಂದ ನಿನ್ನೆ ಅಷ್ಟೇ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈಗ ಮತ್ತೆ ಬೆಳಗ್ಗೆಯಿಂದ ಮತ್ತೆ ಒಂದು ಶೋಧ ಕಾರ್ಯವನ್ನು ಮುಂದುವರೆದಿದೆ. ಉಳಿದಂತ 5 ಮೃತದೇಹ ಪತ್ತೆ ಆಗಿದ್ವು ಅವರ ಒಂದು ಪತ್ತೆ ಕಾರ್ಯ ಕೂಡ ನಡೆದಿರ್ತಕ್ಕಂಥದ್ದು. ಎಲ್ಲರೂ ಕೂಡ ವಿಜಯಪುರ ಜಿಲ್ಲೆಯವರು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ದಶರಥ್, ಮೆಹಬೂಬ್ ಮತ್ತು ತೊಯಬ್ ಚೌಧರಿ, ರಫೀಕ್ ಮತ್ತು ರಫೀಕ್ ಜಾಲ್ಗಾರ್ ಅನ್ನುವಂತ ಒಟ್ಟು 6 ಜನರು ಈಗಾಗಲೇ ನೀರು ಪಾಲಾದಂತವರು. ಇದರಲ್ಲಿ 2 ಮೃತದೇಹ ಪತ್ತೆ ಆಗಿದೆ. ಇನ್ನು 4 ಮೃತದೇಹ ಶೋಧ ಕಾರ್ಯ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ನೀತಿ ಶ್ರೀಧರ್, ಈ ಶೋಧ ಕಾರ್ಯ ಎಷ್ಟೊತ್ತು ನಡೆಯುವಂತ ಸಾಧ್ಯತೆ ಇದೆ? ಏನಾದ್ರೂ ಹೇಳಿದಾರ ಅಧಿಕಾರಿಗಳು? ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಅಡೆತಡೆ ಆಗ್ತಾ ಇದೆಯಾ? ನೀತಿ, ಈಗ ಪ್ರಮುಖವಾಗಿ ಈ ಒಂದು ತೆಪ್ಪ ದುರಂತ ಏನಿದೆ, ತೆಪ್ಪ ದುರಂತದಲ್ಲಿ ಈಗ ಇದ್ದಂತ 6 ಜನರಲ್ಲಿ ಈಗ ನಿನ್ನೆ ಅಷ್ಟೇ 1 ಮೃತದೇಹ ಪತ್ತೆಯಾಗಿತ್ತು. ಇವತ್ತು ಕೂಡ ಇನ್ನೊಂದು ಮೃತದೇಹ ಪತ್ತೆಯಾಗಿದೆ ಅಂತ ಈಗ ಮಾಹಿತಿ ಸಿಕ್ಕಿದೆ. ಉಳಿದಂತ 5 ಮೃತದೇಹ ಪತ್ತೆಗಾಗಿ ನುರಿತ ಮೀನುಗಾರರಾಗಿರ್ಬೋದು, ಜೊತೆಗೆ ಈಜುಗಾರರಾಗಿರ್ಬೋದು, ಅಷ್ಟೇ ಅಲ್ಲದೆ ಸ್ಥಳೀಯವಾಗಿರ್ತಕ್ಕಂಥ SDRF, NDRF ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮೃತದೇಹಗಳು ಈ ಒಂದು ಹಿನ್ನೀರಿನಲ್ಲಿ ಮೃತದೇಹಗಳು ತೇಲಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 2 ಬೋಟ್ಗಳ ಮೂಲಕ ಈ ಒಂದು ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇವತ್ತು ಉಳಿದಂತ ಮೃತದೇಹಗಳು ಪತ್ತೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತುಗಳು ರಕ್ಷಣಾ ಕಾರ್ಯಾಚರಣೆ ತಂಡ ಹೇಳ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಪೊಲೀಸರ ಕೈಗೆ ಸಿಕ್ಕಾಕೋತೀವಿ ಅನ್ನುವಂತ ಭಯದಿಂದ ತೆಪ್ಪದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಒಂದು ದುರಂತ ನಡೆದಿರ್ತಕ್ಕಂಥದ್ದು. ನೀತಿ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ಸಂಜೆ 4:15 4 ಗಂಟೆ 5 ಗಂಟೆ ಮಧ್ಯಾವಧಿಯಲ್ಲಿ PSI ಕೋಲಾರ ತಮ್ಮ ಸಿಬ್ಬಂದಿ ಜೊತೆ ಈ ರೀತಿ ಯಾವುದು ಇಸ್ಪೀಟ್ ಜೂಜಾಟ ನಡೀತಾ ಇದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರ್ತಾರೆ. ಆವಾಗ ಇಲ್ಲಿ ಇಸ್ಪೀಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ. ಆ ವಾಚರ್ ಇಂಥ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ. ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪೀಟ್ ಆಡುವವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು 8 ಜನ ಬಂದ ಮಾಹಿತಿ ಪ್ರಕಾರ 8 ಜನ ಒಂದು ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ. ಇದರಲ್ಲಿ 2 ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು 6 ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಡ್ರೌಂಡ್. ಅದರಲ್ಲಿ 1 ಬಾಡಿ ಸಿಕ್ಕಿದೆ ಮತ್ತು 5 ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದ್ದೀವಿ. ಈಗ ಕತ್ತಲೆ ಆದ್ದರಿಂದ ಮತ್ತೆ ಸ್ವಲ್ಪ ಇಲ್ಲಿ ಮೀನುಗಾರರು ಬಲೆ ಹಾಕಿ